ಭೀಷ್ಮ ಎಲ್ಕೆ ಅಡ್ವಾಣಿಗೆ ಅತ್ಯುನ್ನತ ಗೌರವ. ಭಾರತ ರತ್ನ ಅಡ್ವಾಣಿಗೆ ಶುಭಾಶಯಗಳ ಮಹಾಪುರ. ಕಾಂಟ್ರವರ್ಸಿ ಕ್ವೀನ್ ಪೂನಂ ಪಾಂಡೆ ಸಾವಿಗೆ ಬಿಗ್ ಟ್ವಿಸ್ಟ್. ಕಲಿಯುಗದಲ್ಲೂ ಕನಕಪೀಠದ ಶ್ರೀಗಳಿಗೆ ಅಸ್ಪೃಶ್ಯತೆಯ ಬಿಸಿ. ಇನ್ನೊಂದು ಕಡೆಗೆ ತುಮಕೂರು ಲೋಕಸಭಾ ಟಿಕೆಟ್ಗೆ ಸೋಮಣ್ಣ ಭರ್ಜರಿ ಲಾಬಿ. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಜೆಪಿಯ ಭೀಷ್ಮ ಎಲ್ಕೆ ಅಡ್ವಾಣಿಗೆ ಅಪರೂಪದ ಗೌರವ ಸಿಕ್ಕಿದೆ. ದೇಶದ ಅತ್ಯುನ್ನತ ಪುರಸ್ಕಾರ ಭಾರತ ರತ್ನಕ್ಕೆ 96 ವರ್ಷ ಹಿರಿಯ ರಾಜಕಾರಣಿ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಪಾತ್ರರಾಗಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಅಡ್ವಾಣಿಗೆ ಪುರಸ್ಕಾರ ಸಿಕ್ಕಿದೆ. ಭಾರತ ರತ್ನ ಪ್ರಶಸ್ತಿ ಘೋಷಣೆಯಾಗುತ್ತಲೇ ಅಡ್ವಾಣಿ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಡ್ವಾಣಿ ಅವರಿಗೆ ಪುತ್ರಿ ಪ್ರತಿಭಾ ಸ್ವೀಟ್ ಅನ್ನ ತಿನ್ನಿಸಿ ಸಂಭ್ರಮಿಸಿದ್ರು. ಅಡ್ವಾಣಿ ಪುತ್ರಿ ಪ್ರತಿಭಾ ಅಡ್ವಾಣಿ ಪ್ರತಿಕ್ರಿಯಿಸಿ, ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಲಭಿಸ್ತಾ ಇರೋದಕ್ಕೆ ಖುಷಿ ಆಗ್ತಾ ಇದೆ. ಅಡ್ವಾಣಿ ಅವರು ಖುಷಿಯಾಗಿದ್ದಾರೆ. ಪ್ರಧಾನಿ ಮೋದಿಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿರುವುದಕ್ಕೆ ಬಿಜೆಪಿ ನಾಯಕರಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕಾರಣವನ್ನು ಅತ್ಯಂತ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಮಾಡಿ ನಮ್ಮ ಕಣ್ಣು ಮುಂದೆ ಒಬ್ಬ ಆದರ್ಶರಾಗಿದ್ದಾರೆ. ಸಾರ್ವಜನಿಕ ಜೀವನದ ಪರಿಶುದ್ಧತೆಗೆ ಒಂದು ಉದಾಹರಣೆ ಅವರು. ಅಂಥವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಅನ್ನಿಸ್ತದೆ. ನನಗೂ ವೈಯಕ್ತಿಕವಾಗಿ ಬಹಳ ಸಂತೋಷವನ್ನು ತಂದಿದೆ. ಎಲ್ಕೆ ಅಡ್ವಾಣಿಜಿಯವರು ಭಾರತ ಕಂಡ ಶ್ರೇಷ್ಠ ಪುತ್ರರು ಮತ್ತು ನಾಯಕರು. ಅವರಿಗೆ ಭಾರತ ರತ್ನ ಸಿಕ್ಕಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ಎಲ್ಕೆ ಅಡ್ವಾಣಿಗೆ ಭಾರತ ರತ್ನ ಘೋಷಿಸಿರುವುದಕ್ಕೆ ಪ್ರಧಾನಿ ಮೋದಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕಾರಣಿಗಳಲ್ಲಿ ಒಬ್ಬರು ಅಂಥೇಳಿ ಮೋದಿ ಅವರು ಬಣ್ಣಿಸಿದ್ದಾರೆ. ಎಲ್ಕೆ ಅಡ್ವಾಣಿಜಿ ಅವರಿಗೆ ಭಾರತ ರತ್ನ ನೀಡಲಾಗುತ್ತೆ ಅನ್ನೋದು ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗಿದೆ. ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಬಹಳಷ್ಟಿದೆ. ತಳಮಟ್ಟದಲ್ಲಿ ಕೆಲಸ ಮಾಡುವುದರಿಂದ ಹಿಡಿದು ನಮ್ಮ ಉಪ ಪ್ರಧಾನಿಯಾಗಿ ದೇಶ ಸೇವೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಗೃಹ ಮಂತ್ರಿ ಮತ್ತು ವಾರ್ತಾ ಮತ್ತು ಪ್ರಸಾರ ಸಚಿವರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು. ಅವರ ಸಂಸದೀಯ ಮಧ್ಯಸ್ಥಿಕೆಗಳು ಯಾವಾಗಲೂ ಕೂಡ ಆದರ್ಶಪ್ರಾಯವಾಗಿದೆ. ಶ್ರೀಮಂತ ಒಳನೋಟಗಳಿಂದ ತುಂಬಿದೆ. ಸಾರ್ವಜನಿಕ ಜೀವನದಲ್ಲಿ ಅಡ್ವಾಣಿ ದಶಕಗಳ ಸುದೀರ್ಘ ಸೇವೆಯ ಪಾರದರ್ಶಕತೆ ಮತ್ತು ಸಮಗ್ರತೆಗೆ ಅಚಲವಾದ ಬದ್ಧತೆಯಿಂದ ಗುರುತಿಸಲ್ಪಟ್ಟಿದೆ. ರಾಷ್ಟ್ರೀಯ ಏಕತೆ ಮತ್ತು ಸಾಂಸ್ಕೃತಿಕ ಪುನರುತ್ಥಾನದ ಕಡೆಗೆ ಅಪ್ರತಿಮ ಪ್ರಯತ್ನಗಳು ಅಡ್ವಾಣಿ ಮಾಡಿದ್ದಾರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋದು ನನ್ನ ಪಾಲಿನ ಅತ್ಯಂತ ಭಾವನಾತ್ಮಕ ಕ್ಷಣ ಅಂತ ಪೋಸ್ಟ್ ಮಾಡಿದ್ದಾರೆ. ಕಾಂಟ್ರವರ್ಸಿ ಕ್ವೀನ್ ಬಾಲಿವುಡ್ ನಟಿ ಪೂನಂ ಪಾಂಡೆ ಸಾವು ಸುದ್ದಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾನ್ ಬದುಕಿದ್ದೀನಿ, ಸತ್ತಿಲ್ಲ ಅಂತ ಖುದ್ದು ಪೂನಂ ಪಾಂಡೆ ಸ್ಪಷ್ಟನೆ ಕೊಟ್ಟಿದ್ದಾಳೆ. ನಿನ್ನೆಯಷ್ಟೇ ಬಾಲಿವುಡ್ ನಟಿ ಪೂನಂ ಪಾಂಡೆ ಅವರ ಮ್ಯಾನೇಜರ್ ಗರ್ಭಕೋಶ ಕಂಠ ಕ್ಯಾನ್ಸರ್ ನಿಂದ ನಿಧನರಾಗಿದ್ದಾರೆ ಅಂತ ಪೋಸ್ಟ್ ಹಾಕಿ ಇಡೀ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ರು. ಪೂನಂ ನಿಧನ ಇಡೀ ದೇಶವೇ ಚರ್ಚೆ ಮಾಡುವಂಗಾಗಿತ್ತು. ಪೂನಂ ಸತ್ತಿರೋ ಸಮಾಚಾರದ ಹೊರತಾಗಿ ಬೇರೆ ಯಾವ ಫೋಟೋಗಳು ಆಚೆ ಬರಲಿಲ್ಲ. ಹಾಗಾಗಿ ಸಹಜವಾಗಿ ಸಾವಿನ ಬಗ್ಗೆ ಅನುಮಾನ ಮೂಡಿತ್ತು. ಇದೀಗ ಪೂನಂ ಬದುಕಿರೋ ಸುದ್ದಿಯನ್ನ ಸ್ವತಃ ಪೂನಂ ಅವರೇ ಕೊಟ್ಟಿದ್ದಾರೆ. ತಾನು ಬದುಕಿದ್ದೀನಿ, ಹಾಗೆ ಮೆಸೇಜ್ ಮಾಡೋ ಕಾರಣ ಇದೆ. ಗರ್ಭಕೋಶ ಕಂಠ ಕ್ಯಾನ್ಸರ್ ಕುರಿತಾದ ಜಾಗೃತಿ ಮೂಡಿಸಬೇಕಿತ್ತು, ಹಾಗಾಗಿ ಈ ಪೋಸ್ಟ್ ಮಾಡಲಾಯಿತು. ದಯವಿಟ್ಟು ಈ ಕ್ಯಾನ್ಸರ್ ಕುರಿತಂತೆ ಜಾಗೃತಿ ವಹಿಸಿ ಅಂತ ಪೂನಂ ವಿಡಿಯೋ ಮೂಲಕ ಹೇಳಿದ್ದಾಳೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಾಯ್ಕಾಟ್ ಪೂನಂ ಟ್ರೆಂಡ್ ಶುರುವಾಗಿದೆ. I'm sorry I've caused this tear and I'm sorry to those whom I've hurt. My intention to shock everyone into the conversation that we are not talking enough about, which is cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently of what my death news has been able to achieve. And for those who have questions for me, I will see you live on Hot to Fly. ಕಲಿಯುಗದಲ್ಲೂ ಕನಕಪೀಠದ ಶ್ರೀಗಳಿಗೂ ಅಸ್ಪೃಶ್ಯತೆಯ ಬಿಸಿ ತಟ್ಟಿದೆ. ಜಾತಿ ಕಾರಣಕ್ಕೆ ಬಾಗೂರಿನ ಚನ್ನಕೇಶವ ದೇಗುಲದ ಗರ್ಭಗುಡಿಗೆ ನಮ್ಮನ್ನು ಬಿಟ್ಟಿರಲಿಲ್ಲ ಅಂತ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ದೇಗುಲಕ್ಕೆ ಹೋಗಿದ್ದಕ್ಕೆ ಕುರುಬರ ಸ್ವಾಮೀಜಿ ಒಳಗ್ ಬಂದ್ರು ಅಂತ ಸ್ವಚ್ಛಗೊಳಿಸಿದ್ದಾರೆ. ಮುಜರಾಯಿ ದೇಗುಲ ಅಂತ ಗೊತ್ತಿದ್ರೆ ಅವತ್ತೇ ಪ್ರತಿಭಟನೆ ಮಾಡ್ತಾ ಇದ್ವಿ. ಆಗ ನನಗೆ ಮುಜರಾಯಿಗೆ ಆ ದೇಗುಲ ಸೇರಿತ್ತು ಅಂತ ಗೊತ್ತಿರಲಿಲ್ಲ. ಇನ್ನು ಮುಂದೆ ನಾವು ಆ ದೇಗುಲಕ್ಕೆ ಹೋಗಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೂ ಮಾತನಾಡಿರೋ ಶ್ರೀಗಳು ಘಟನೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ದೇವರ ದರ್ಶನಕ್ಕೆ ಹೋದಂಥ ಸಂದರ್ಭದೊಳಗಡೆ ಗರ್ಭಗುಡಿಯ ಮುಂದೆ ಇರುವಂಥ ಪ್ರಾಂಗಣದಲ್ಲಿ ಪೂಜಾರಿಗಳ ಹೆಣ್ಣು ಮಕ್ಕಳು ಒಳಗಡೆ ಪ್ರವೇಶ ಮಾಡ್ತಾರೆ. ನಮಗೆ ಆ ರೀತಿಯ ಒಂದು ಪ್ರವೇಶವನ್ನು ನಿರಾಕರಿಸಿದ್ದು ನಮಗೆ ಅತ್ಯಂತ ಬೇಸರ ತಂದದ್ದು ಹಾಗೆ ಅಂತೇಳಿ.
ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಚನ್ಕೇಶ್ವ ದೇಗುಲದಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರುವ ಸಿ ದರ್ಜೆಯ ದೇಗುಲಕ್ಕೆ ವಿವಿಧ ಜಾತಿಯ ಭಕ್ತರು ದೈನಂದಿನ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗ್ತಾರೆ. ವೈಕುಂಠ ಏಕಾದಶಿಗೆ ಹಲವು ವರ್ಷಗಳಿಂದ 3 ಮಠಾಧೀಶರು ಭಾಗಿಯಾಗ್ತಾರೆ. ಇಲ್ಲಿ ಯಾವುದೇ ಜಾತೀಯತೆ ಆಚರಿಸಿಲ್ಲ. ಈಶ್ವರಾನಂದಪುರಿ ಶ್ರೀಗಳ ಹೇಳಿಕೆಯಿಂದ ಭಕ್ತರಲ್ಲಿ ದಿಗ್ಭ್ರಮೆ ಮೂಡಿಸಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಇದೇ ವೇಳೆ ಮಾದಾರ ಚೆನ್ನಯ್ಯ ಶ್ರೀಗಳು ಮಾತನಾಡಿ 15 ವರ್ಷದ ಹಿಂದಿನ ಘಟನೆಯನ್ನ ಈಶ್ವರಾನಂದಪುರಿ ಶ್ರೀಗಳು ಮೆಲುಕು ಹಾಕಿದ್ದಾರಷ್ಟೇ. ಯಾವುದೇ ವಿವಾದ ಮಾಡೋ ಉದ್ದೇಶ ಇರಲಿಲ್ಲ. ನಾನು ಕೂಡ ವೇದಿಕೆಯಲ್ಲೇ ಇದ್ದೆ ಅಂತ ಹೇಳಿದ್ದಾರೆ. ಪ್ರತಿ ಸತಿ ಇಲ್ಲಿದ್ದು ಈ ಸತಿ ಯಾಕೆ ಬಂತು ಅಂತ ನಮಗೂ ಒಂಥರ ಗೊಂದಲದಲ್ಲಿದ್ವಿ. ನಿನ್ನೆಯಿಂದ ಒಂಥರ ಶಾಕ್ ಆದಂಗೆ ಆಗಿಬಿಟ್ಟಿದೆ. ಯಾಕೆಂದರೆ ಇದು ಚೌಡ್ರ ಕಾಲದ್ದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಪ್ರಸನ್ನ ಚೆನ್ನಕೇಶ್ವರ ಸ್ವಾಮಿದು. ಇವತ್ತಿಂದಲ್ಲ, ಮುಂಚಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಹಂಗಾಗಿ ದೇವಸ್ಥಾನದ ಹೆಸರಿಗೆ ಕಳಂಕ ಬಂತಲ್ಲ ಅಂತ ನಿನ್ನೆಯಿಂದ ನಾವೇ ಒಂಥರ ಶಾಕಲ್ಲಿದ್ವಿ. 15 ವರ್ಷದ ಹಿಂದೆ ಆ ಥರದ್ದು ಪ್ರಕರಣ ನಡೆದಿತ್ತು ಅಂತ ಹೇಳಿದರು ನೆನ್ನೆ. ಸೊ ಅದು ನೆನ್ನೆ ಗೋಷ್ಠಿ ಕೂಡ ಮಠಗಳು ಸಾಮಾಜಿಕ ವ್ಯವಸ್ಥೆನಲ್ಲಿ ಹೇಗೆ ಬದಲಾಗಬೇಕನ್ನುವಂಥ ಒಂದು ವಿಷಯ ಇತ್ತು. ಈ ಸಂದರ್ಭದಲ್ಲಿ ಅದನ್ನು ಅವ್ರು ನೆನಪು ಮಾಡಿಕೊಂಡ್ರು. ಅಷ್ಟು ಬಿಟ್ಟರೆ ಅದನ್ನೇನು ಅವರು ವಿವಾದ ಮಾಡಬೇಕನ್ನೋಂಥದ್ದೇನು ಇರಲಿಲ್ಲ. ಅದು ಯಾವಾಗಲೂ ಆಗೋಗಿದೆ. ಆಗೋಗಿರುವಂಥದ್ದು ಅದು ನೆನ್ನೆ ಪ್ರಸ್ತಾಪ ಆಯಿತು. ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ ಮಾಡಿರುವ ಆರೋಪಕ್ಕೆ ಬಾಗೂರು ಗ್ರಾಮದ ಚನ್ನಕೇಶ್ವ ದೇಗುಲದ ದಾಸಪ್ಪ ಅಂಜಿನಪ್ಪನವರು ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿಯವರ ಆರೋಪದಲ್ಲಿ ಹುರುಳಿಲ್ಲ. ಹಲವು ವರ್ಷದಿಂದ ವೈಕುಂಠ ಏಕಾದಶಿಗೆ 3 ಮಠಾಧೀಶರು ಭಾಗಿಯಾಗ್ತಾ ಇದ್ರು. ಕಳೆದ ವರ್ಷ ಮಾತ್ರ ಈಶ್ವರಾನಂದಪುರಿ ಶ್ರೀ ಭಾಗಿಯಾಗಿಲ್ಲ ಅಂದಿದ್ದಾರೆ. ಇನ್ನು ಈ ಬಗ್ಗೆ ಮುಜರಾಯಿ ಇಲಾಖೆ ಕಮಿಷನರ್ ಬಸವರಾಜೇಂದ್ರ ಮಾತನಾಡಿ, ಕೆಲ ದೇವಸ್ಥಾನದಲ್ಲಿ ಗರ್ಭಗುಡಿಯೊಳಗೆ ಭಕ್ತರಿಗೆ ಪ್ರವೇಶ ಇರುತ್ತೆ. ಆಯಾಯ ದೇಗುಲಗಳಿಗೆ ಪ್ರತ್ಯೇಕ ರೂಢಿ ಸಂಪ್ರದಾಯ ಇರುತ್ತೆ. ಮುಜರಾಯಿ ದೇಗುಲದೊಳಗೆ ಎಲ್ರಿಗೂ ಪ್ರವೇಶ ಇದೆ. ತಾರತಮ್ಯ ಎಲ್ಲೂ ಮಾಡಲ್ಲ. ಅದರ ಗರ್ಭಗುಡಿಯ ವಿಚಾರದಲ್ಲಿ ಕೆಲ ದೇಗುಲ ಆಯಾಯ ಸಂಪ್ರದಾಯವನ್ನ ಹೊಂದಿರುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಧ್ಯ ಘಟನೆ ಸಂಬಂಧ ಸಚಿವ ರಾಮಲಿಂಗಾರೆಡ್ಡಿ ಮುಜರಾಯಿ ಇಲಾಖೆ ಆಯುಕ್ತರ ವರದಿ ಕೇಳಿದ್ದಾರೆ. ನಡೆಮುಡಿಯಿಂದ ಪ್ರತಿ ವರ್ಷ ಪ್ರತಿ ಪೂಜೆ ಅಭಿಷೇಕ ನೈವೇದ್ಯಕ್ಕೆ ಅವರೇ ಮಾಡ್ಕೊಂಬರ್ತಾರೆ ಸರ್. ಪಂಗ್ಲು ಮಿತ್ತ ಇತ್ಯಾದಿ ಪಂಗ್ಲುಗಳು ಇನ್ನೇ ನೈವೇದ್ಯ ಮಾಡಬೇಕಲ್ಲ, ಮಾಡ್ಕೊಂಬಂದು ಗರ್ಭಗುಡಿಗಿನ್ನ ಮುಂಚೆ ಒಂದು ಉತ್ಸವ ಮೂರ್ತಿ ಇದೆ. ಉತ್ಸವ ಮೂರ್ತಿ ಹತ್ರ ನಿಂತ್ಕೊಂಡು ಅಲ್ಲಿ ಪ್ರಸಾದ ಅವ್ರಿಗೆ ಕೊಡ್ತಾರೆ. ಪ್ರಸಾದ ಕೊಟ್ಟು ನೈವೇದ್ಯ ಆದ ತಕ್ಷಣ ಹೊರಗೆ ಬರ್ತಾರೆ ಸರ್. ಗರ್ಭಗುಡಿಯೊಳಗೆ ಮಠಾಧೀಶರ ಪ್ರವೇಶಕ್ಕೆ ನಿಷೇಧ ಆರೋಪ ಸಂಬಂಧ ಹೊಸದುರ್ಗ ತಾಲೂಕಿನ ಭಗೀರಥ ಗುರುಪೀಠದಲ್ಲಿ 3 ಮಠಾಧೀಶರು ಸುದ್ದಿಗೋಷ್ಠಿ ನಡೆಸಿದರು. ಕನಕ ಗುರುಪೀಠದ ಹೊಸದುರ್ಗ ಶಾಖಾ ಮಠದ ಈಶ್ವರಾನಂದಪುರಿ ಶ್ರೀ, ಭಗೀರಥ ಗುರುಪೀಠದ ಪುರುಷೋತ್ತಮಾನಂದ ಶ್ರೀ ಹಾಗೆ ಕುಂಚುಟಿಗ ಗುರುಪೀಠದ ಶಾಂತವೀರ ಸ್ವಾಮೀಜಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈಶ್ವರಾನಂದಪುರಿ ಶ್ರೀಗಳು ಗರ್ಭಗುಡಿ ಪ್ರವೇಶಕ್ಕೆ ನಿಷೇಧ ವಿಚಾರವನ್ನು ಪ್ರಸ್ತಾಪಿಸಿದಾರಷ್ಟೇ. ತಾಲೂಕಾಡಳಿತ ಹಾಗೂ ಜನಪ್ರತಿನಿಧಿಗಳೊಂದಿಗೆ ಮತ್ತು ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ಸೌಹಾರ್ದತೆಯಿಂದ ವಿವಾದಕ್ಕೆ ತೆರೆ ಎಳಿತೀವಿ ಅಂತ ಈಶ್ವರಾನಂದಪುರಿ ಶ್ರೀ ಹೇಳಿದ್ರು. ಇನ್ನು ಇದೇ ವೇಳೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿ, ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಜಾತೀಯತೆಗೆ ಆಸ್ಪದ ಇಲ್ಲ. ಇನ್ಮುಂದೆ ನಾಮಫಲಕ ಹಾಕೋಕೆ ಸೂಚಿಸ್ತೀವಿ ಅಂತ ಹೇಳಿದ್ರು. ಈ ರೀತಿ ಒಂದು ಜಾತಿಯ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಇದು ಎಲ್ಲೋ ಒಂದು ಕಡೆ ಇದು ನನಗಾದಂತಹ ನೋವಲ್ಲ. ಇದು ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರಿಗಾಗಿರುವಂತಹ ವ್ಯವಸ್ಥೆ. ಇದು ಈ ರೀತಿ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನು ನಾನು ಸಾರ್ವಜನಿಕವಾಗಿ ಇದನ್ನು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಹಾಗೆ ಇದನ್ನು ವಿವಾದ ಮಾಡಬೇಕು ಅಂತ ಹೇಳಲ್ಲ. ಇಡೀ ಗ್ರಾಮದ ಅಲ್ಲಿ ಕುರುಬ ಸಮುದಾಯದವರು, ರೆಡ್ಡಿ ಸಮುದಾಯದವರು, ಉಪವೀರ ಸಮುದಾಯದವರು, ನಮ್ಮ ಮಡಿವಾಳ ಸಮುದಾಯದ ಎಲ್ಲರೂ ಕೂಡ ಅತ್ಯಂತ ಗೌರವದಿಂದ ಇದ್ದಾರೆ. ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ಗರ್ಭಗುಡಿ ಒಳಗಡೆ ಕೆಲವು ದೇವಸ್ಥಾನಗಳಲ್ಲಿ ಅವಕಾಶ ಇಲ್ಲ, ಈ ರೀತಿ ಇದೆ, ಆದರೂ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಅವರು ಹೋಗಿ ಆಚೆ ಬಂದ ಮೇಲೆ ಇದು ದೇವಸ್ಥಾನ ಎಲ್ಲ ತೊಳೆದಿದ್ದಾರೆ ಅಂತ ಹೇಳಿದ್ದು ಅದು ಶುದ್ಧ ತಪ್ಪಲ್ಲ. ಆ ರೀತಿ ಎಲ್ಲ ಮಾಡಬಾರ್ದು. ನಮ್ಮ ಆಯುಕ್ತರಿಗೆ ಹೇಳಿದ್ದೀನಿ, ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ದಂಗಲ್ ಮುಂದುವರೆದಿದೆ. ಇಂದಿನಿಂದ ಕೇಸರಿ ಧ್ವಜ ಅಭಿಯಾನ ಶುರುವಾಗಿದೆ. ಪ್ರತಿ ಮನೆಗಳಿಗೆ ಕೇಸರಿ ಧ್ವಜವನ್ನು ನೀಡುವ ಮೂಲಕ ಅಭಿಯಾನ ಆರಂಭವಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು, ಹನುಮನ ದೇಗುಲದಲ್ಲಿ ಧ್ವಜವನ್ನು ಇಟ್ಟು ಪೂಜೆಯನ್ನು ನೆರವೇರಿಸಲಾಯಿತು. ಬಳಿಕ ಕೆರಗೋಡು ಗ್ರಾಮ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಮನೆ ಮನೆಗಳಿಗೆ ಹನುಮಧ್ವಜ ವಿತರಣೆ ಮಾಡಲಾಯಿತು. ಮನೆಗಳ ಮೇಲೆ ಧ್ವಜವನ್ನು ಇರಿಸಿ ಹಾರಿಸಲಾಯಿತು. ಈ ವೇಳೆ ಗ್ರಾಮಸ್ಥರೊಬ್ಬರು ಮನೆಗೆ ಹಾಕಲಾಗಿದ್ದ ಹನುಮಧ್ವಜಕ್ಕೆ ಪೂಜೆ ಮಾಡಿ ಭಾವುಕರಾದ ಸನ್ನಿವೇಶ ಕೂಡ ನಡೆಯಿತು. ಇವತ್ತು ಏನು ಒಂದು ಧ್ವಜ ಇಳಿಸಿದಾರೋ ಅದಕ್ಕೆ ಪ್ರತಿಕಾರವಾಗಿ ಹಿಂದೂ ಕಾರ್ಯಕರ್ತರು ಪ್ರತಿ ಮನೆಗಳ ಮೇಲೆ ಹನುಮಧ್ವಜನ ಇಡೀ ಜಿಲ್ಲೆಯಾದ್ಯಂತ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮೇಲೆ ಹಾಕಂತ ಅಭಿಯಾನ ಇವತ್ತು ಸ್ಟಾರ್ಟ್ ಆಗುತ್ತೆ.